ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾಂಗಲ್ಯ ಬಂದ. ಮಾವ, ನಿನ್ನನ್ನು ಬಿಟ್ಟು ನಾನು ದೂರ ಇರೋದೇ ನಿನಗೆ ನೆಮ್ಮದಿ ಅಂದರೆ ನಾನು ಖಂಡಿತ ದೂರ ಇರ್ತೀನಿ. ಆದರೆ ಈಗ ನನ್ನ ಒಂದು ಪ್ರಶ್ನೆಗೆ ಮಾತ್ರ ನೀನು ಉತ್ತರ ಹೇಳಿ ಹೋಗು. ಸಾಮ್ರಾಟ್ ಮಾವ ಹೇಳಿದಾಗ ನೀನು ದೊಡ್ಡದಾಗಿ ರಿಯಾಕ್ಷನ್ ಏನು ತೋರಿಸ್ಲಿಲ್ಲ. ಈಗ ಪ್ರಕಾಶಣ್ಣನ ಹತ್ರ ಡ್ರೈವರ್ಗೆ 10 ಲಕ್ಷ ಹಣ ಕೊಟ್ಬಿಡು, ನಮ್ಮ ಸಂಬಂಧ ಬರಬಾರ್ದು ಅಂತ ನೀನು ಮಾತನಾಡ್ತಿದ್ದೆ ಅಲ್ವಾ. ನನಗೆ ಕೇಳಿಸ್ತು, ಏನಾಯಿತು ಅಂದ್ಲು. ಈಗ ಅವಳ ಹತ್ರ ಬಂದ ಅವನು ಇಷ್ಟ ವರ್ಷ ಆತನನ್ನು ನಾನು ಜೀವಂತವಾಗಿ ಬಿಟ್ಟಿದ್ದು ನನ್ನ ಅಮ್ಮನಿಗಾಗಿ ಮಾತ್ರ. ಆದರೆ ನನಗೆ ಮದುವೆ ಆದಮೇಲೂ ನನ್ನನ್ನು ಬೇರ್ಪಡಿಸಲು ಅವನು ಎಷ್ಟು ಕೇವಲವಾದ ಕೆಲಸ ಮಾಡಿದ್ದಾನೆ. ಅವನ ಮಾತು ಕೇಳಿ ತಾನೇ ನೀನು ಹಾಗೆ ಮಾಡಿದ್ದಕ್ಕೆ ತಾನೇ ನನ್ನ ಅಮ್ಮನ ಪ್ರಾಣ ಹೋಯಿತು. ಇನ್ನೂ ಎಷ್ಟು ಜನರನ್ನು ಹೀಗೆ ಮರ್ಯಾದೆ ಹತ್ಯೆ ಮಾಡ್ತಾನೆ. ಅವನಿಗೆ ಬದುಕಿರೋ ಯೋಗ್ಯತೆ ಇಲ್ಲ. ಅಮ್ಮನ ಸಾವಿಗೆ ಒಂದು ಉತ್ತರ ಬೇಡವಾ? ಅದಕ್ಕೆ ಅವನನ್ನು ಒದ್ದಾಡಿಸಿ ಲಾರಿ ಹತ್ತಿಸಿ ಮುಗಿಸ್ದೆ ಅಂತ ಆಕ್ರೋಶದಿಂದ ಹೇಳ್ದವನ ಕೋಪವನ್ನು ಅವಳು ಅರ್ಥ ಮಾಡಿಕೊಂಡ್ಳು. ಆ ಸಮಯದಲ್ಲಿ ಊರಿನವರು ಕೆಲವರು ಅವನನ್ನು ನೋಡಲು ಬಂದರು. ಅಶ್ವಿನಿ ಕೂಗಿದಾಗ ಮಹಡಿಯಿಂದ ಕೆಳಗೆ ಹೋದವನು, ಮಾದೇಶ, ಬನ್ನಿ ಮಾವ, ಬನ್ನಿ ಚಿಕ್ಕಪ್ಪ, ಏನು ಎಲ್ಲರೂ ಒಟ್ಟಾಗಿ ಬಂದಿದ್ದೀರಾ ಅಂತ ಮಾದೇಶ ಕೇಳ್ದ. ಒಳಗೆ ಬಂದು ಕುಳಿತವರು, ಅಳಿಯಂದರೆ ನಾವು ಹೇಳ್ತೇವೆ ಅಂತ ಹೀಗೆ ತಪ್ಪಾಗಿ ತಿಳ್ಕೊಬೇಡಿ. ಏನೇ ಇದ್ದರೂ ದೊಡ್ಡ ಮನೆ, ದೊಡ್ಡ ಕಾರ್ಯ, ನಮ್ಮ ಊರಿಂದ ಹೋಗಲೇಬೇಕು ಅಲ್ವಾ. ನೀವು ಬರ್ತೆ ನಾವು ಮಾತ್ರ ಹೇಗೆ ಹೋದರೆ ಅದು ಮರ್ಯಾದೆಯಾಗಿರೋದಿಲ್ಲ, ನಿಮ್ಮನ್ನು ಕಡೆಗಣಿಸಿದಂತೆ ಆಗುತ್ತೆ. ಅದಕ್ಕೆ ಏನು ಎತ್ತ ಅಂತ ಮಾತನಾಡಿ ಹೋಗೋಣ ಅಂತ ಬಂದ್ವು ಅಂತ ಒಬ್ಬ ಹಿರಿಯರು ಹೇಳಿದಾಗ ಉಳಿದವರು ಕೂಡ ಅದನ್ನೇ ಹೇಳಿದರು. ನೀವು ಹೇಳೋದೆಲ್ಲ ಅರ್ಥವಾಗುತ್ತೆ, ಆದರೂ ಆತನ ಕಾರ್ಯದಲ್ಲಿ ಭಾಗವಹಿಸಲು ನನಗೆ ಇಷ್ಟ ಇಲ್ಲ. ಅಮ್ಮ ಆತನಿಂದ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ, ನಾನು ಪಟ್ಟ ಅವಮಾನವೂ ಅಷ್ಟಿಷ್ಟಲ್ಲ. ಯಾವುದಕ್ಕಾಗಿ ಹೋಗಬೇಕು ಅಂತ ಯೋಚಿಸ್ತಿದ್ದೇನೆ. ನೀವು ನನ್ನ ಬಗ್ಗೆ ಯೋಚಿಸ್ಬೇಡಿ, ಎಲ್ಲರೂ ನೀವು ಹೋಗಿ ಬನ್ನಿ, ಯಾವುದೇ ತೊಂದರೆ ಇಲ್ಲ ಅಂತ ಮಾದೇಶ ಹೇಳ್ದ. ಏನು ಮಾದೇಶ ಹೀಗೆ ಮಾತನಾಡ್ತಿದೀಯಾ? ನಮ್ಮ ಊರಿನಿಂದ ಹೋದರೆ ನಿನಗಾಗಿಯೇ ಹೋಗಬೇಕು. ಈಗ ನೀನು ಹೀಗೆ ಹೇಳುವಾಗ ನಾವು ಹೇಗೆ ಹೋಗಲು ಸಾಧ್ಯ? ಈಗ ಈ ದೊಡ್ಡ ಕಾರ್ಯವನ್ನು ತಪ್ಪಿಸಿದರೆ ಮುಂದೆ ಇನ್ನೂ 2-3 ತಿಂಗಳಲ್ಲಿ ಊರ ಹಬ್ಬ ನಿಗದಿ ಮಾಡಬೇಕು. ಸಾರ್ವಜನಿಕ ದೇವಸ್ಥಾನದ ಹಬ್ಬವನ್ನು 2 ಊರುಗಳು ಸೇರಿನೇ ಆಚರಿಸಬೇಕು. ಆಗ ಅವರು ಏನಾದರೂ ಸಮಸ್ಯೆ ಬಂದರೆ ದೇವಸ್ಥಾನದ ಹಬ್ಬಕ್ಕೆ ತೊಂದರೆಯಾಗುತ್ತೆ. ಅದಕ್ಕಾಗಿ ಈಗ ಹೋಗೋಣ ಅಂತ ನಿರ್ಧರಿಸಿದ್ದೀವಿ. ಇಲ್ಲಿ ನೋಡಿ ಅಳಿಯಂದರೆ, ನಿಮ್ಮ ಸ್ವಂತ ಸಮಸ್ಯೆಯನ್ನು ಯೋಚಿಸಬೇಡಿ, ಇದನ್ನು ಊರಿನ ಸಮಸ್ಯೆಯಾಗಿ ನೋಡಿ. ಮತ್ತು 3ನೇ ವ್ಯಕ್ತಿಯಂತೆ ಬಂದು ನಿಂತು ಹಾಗೆ ಬಂದುಬಿಡಿ ಅಂತ ಅವರು ಪ್ರತಿಯೊಬ್ಬರು ಅವನ ಬಳಿ ಮಾತನಾಡಿದರು. ಸ್ವಲ್ಪ ಹೊತ್ತಿನ ಮಾತುಕತೆ ನಂತರ, ಸರಿ ಹಿರಿಯರು ಇಷ್ಟು ದೂರ ಬಂದು ಹೇಳ್ತಿದ್ದೀರಿ, ನಿಮಗೆ ಗೌರವ ಕೊಟ್ಟು ನಾನು ಬರ್ತೀನಿ ಅಂತ ಒಪ್ಕೊಂಡ ಮಾದೇಶ. ಅನಂತರ ಊರಿನವರು, ಸರಿ ಮಾದೇಶ, ಹಾಗಾದರೆ ಹೋಗಿ ಮುಖ ತೋರಿಸಿ ಬಂದುಬಿಡೋಣ ಅಂತ ಹೇಳಿ ಹೊರಟರು. ಈಗ ಅಶ್ವಿನಿ ಹತ್ರ ಬಂದ. ಅಕ್ಕ ಹೊರಡು, ಹೋಗಿ ಬರೋಣ ಅಂದ. ಇಲ್ಲಪ್ಪ, ನಾನು ಬರೋದಿಲ್ಲ ಅಂತ ಅಶ್ವಿನಿ ಹೇಳಿದ್ಲು. ನಿನ್ನನ್ನು ಹೆತ್ತವನಲ್ವೇ, ಯಾಕೆ ಬರೋದಿಲ್ಲ ಅಂತೀಯ ಅಂತ ಅವನು ಹೇಳಿದಾಗ, ಆತ ಮನುಷ್ಯನೇ ಅಲ್ಲ, ಮೃಗ. ನನ್ನ ಕೈಯಲ್ಲಿ ಹಸುಳೆ ಇರುವಾಗ ನನ್ನ ಗಂಡನನ್ನು ಕೊಂದ ಕೊಲೆಗಾರ. ಅವನನ್ನು ನನ್ನ ಕೈಯಾರೆ ಕೊಲ್ಲಬೇಕು ಅಂದ್ಕೊಂಡಿದ್ದೆ, ಆದರೆ ಆ ದೇವರು ಶಿಕ್ಷಿಸ್ಬಿಟ್ಟ. ರಾಜ ಅಂದೇ ದಂಡಿಸ್ತಾನೆ, ದೇವರು ನಿಂತು ದಂಡಿಸ್ತಾನೆ ಅಂತ ಹೇಳ್ತಾರೆ ಅಲ್ವಾ. ಆ ಕೊಲೆಗಾರನಿಗೆ ಸರಿಯಾದ ಶಿಕ್ಷೆನೇ ಸಿಕ್ಕಿದೆ ಬಿಡು. ನನ್ನ ಗಂಡ ಸಾಯುವಾಗ ಎಷ್ಟೆಲ್ಲ ಒದ್ದಾಡಿರ್ತಾರೆ, ಕೈಗೂಸಿನೊಂದಿಗೆ ಹೆಂಡತಿಯನ್ನು ಬಿಟ್ಟು ಹೋಗ್ತಿದ್ದೀನಲ್ಲ ಅಂತ ಆ ಮನುಷ್ಯ ಎಷ್ಟು ಸಂಕಟ ಪಟ್ಟಿರ್ತಾರೋ ಗೊತ್ತಿಲ್ಲ. ಇವತ್ತಾನೇ ನನ್ನ ಮನಸ್ಸಿಗೆ ನೆಮ್ಮದಿಯಾಗಿದೆ. ಮಾದೇಶ ಪ್ರತಿದಿನವೂ ಕುದೀತಿದೆ, ಹೇಗಾದರೂ ಅವನನ್ನು ಕೊಲ್ಲಬೇಕು ಅಂದ್ಕೊಂಡಿದ್ದೆ. ಆದರೆ ಅಷ್ಟರಲ್ಲಿ ಅಮ್ಮ ಸತ್ತು ಆಮೇಲೆ ಕಣ್ಮಣಿ ನಿನ್ನ ಸಮಸ್ಯೆ, ಅದರಲ್ಲಿ ಸ್ವಲ್ಪ ಹಾಗೇ ಉಳಿದ್ಬಿಟ್ಟೆ. ಅದೇ ಮನೆಯಲ್ಲಿ ಇದ್ದಿದ್ದರೆ ಖಂಡಿತ ಅದನ್ನು ನಾನೇ ಕೊಂದಿರ್ತಿದ್ದೆ ಅಂತ ಅಶ್ವಿನಿ ಹೇಳಿದ್ಲು. ಸರಿ ಅಕ್ಕ, ನೀನು ಮನಸ್ಸಿಗೆ ಹಚ್ಕೊಂಡು ಒದ್ದಾಡಬೇಡ. ಏನೇ ಇದ್ದರೂ ಅವರು ನಿನ್ನ ಅಪ್ಪನೇ ಅಲ್ವಾ, ನೀನು ಬರ್ತೀಯೇನೋ ಅಂದ್ಕೊಂಡು ಕೇಳಿದೆ ಅಂದ ಮಾದೇಶ. ಇಲ್ಲ ಮಾದೇಶ, ನನಗೆ ಸಂಬಂಧ ಅಂತ ಹೇಳ್ಕೊಳ್ಳಲು ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಇಲ್ಲ. ಆ ಮನೆಗೆ ಯಾವುದೇ ಪರಿಸ್ಥಿತಿಯಲ್ಲೂ ನಾನು ಕಾಲಿಡೋದಿಲ್ಲ ಅಂದ್ಲು. ಸರಿ,
ಕಣ್ಮಣಿಯನ್ನು ನೋಡ್ಕೊ, ನಾನು ಊರಿನ ಪರವಾಗಿ ಹೋಗಿ ಬರ್ತೀನಿ ಅಂತ ಹೇಳಿ ಹೊರಟನು ಮಾದೇಶ. ಆಮೇಲೆ ಆತನಿಗೆ ಮಗನೆಂಬ ರೀತಿಯಲ್ಲಿ ನೀನು ಬಾಯಿಗೆ ಅಕ್ಕಿ ಕೂಡ ಹಾಕಬಾರ್ದು ಅಂತ ಅಶ್ವಿನಿ ಹೇಳಿದ್ಲು. ನಾನು ನೋಡ್ಕೋತೀನಿ ಅಕ್ಕ ಅಂತ ಹೇಳಿ ಈಗ ಕಾರ್ ತಗೊಂಡು ಹೊರಟನು ಮಾದೇಶ. ಕೆಲವರು ಅವನೊಂದಿಗೆ ಕಾರ್ನಲ್ಲಿ ಹೋದರು. ಅವರ ಊರಿನಿಂದ ಎಲ್ಲರೂ ಸಾಮ್ರಾಟ್ ಊರಿಗೆ ಹೋದರು. ಅಮ್ಮ ಅಂತ ಕಣ್ಮಣಿ ತನ್ನ ತಾಯಿಯ ಹೆಗಲ ಮೇಲೆ ವಾಲಿದ್ಲು. ಏನೇ ಅಜ್ಜ ತೀರ್ಕೊಂಡ್ರು ಅಂತ ಬೇಸರ ಪಡ್ತಿದೀಯಾ ಅಂತ ಕೇಳಿದ್ಲು. ಇಲ್ಲಮ್ಮ, ಮಾಡಿದ ಚಿತ್ರಹಿಂಸೆಗೆ ಅವರಿಗೆ ಸರಿಯಾದ ಶಿಕ್ಷೆ ಸಿಕ್ಕಿದೆ. ಎಲ್ಲೇ ವಿಷಯ ಕೇಳಿದೊಡನೆ ನೀನು ಅಪ್ಪನ ಮೇಲೆ ನಮ್ಮ ಮಮತೆಯಿಂದ ಹೋಗ್ಬಿಡ್ತೀಯೋ ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ಹೋಗಲಿಲ್ಲ. ನನಗೆ ಅದೇ ನೆಮ್ಮದಿ ಅಂದ್ಲು. ನಿನ್ನ ಅಪ್ಪನನ್ನು ಒದ್ದಾಡಿಸಿ ಕೊಂದ ಕೊಲೆಗಾರನೇ, ಅವನನ್ನು ನನ್ನ ಕೈಯಾರೆ ಕೊಲ್ಲಾಗಲಿಲ್ವಲ್ಲ ಅನ್ನೋ ಬೇಸರ ಮಾತ್ರ ನನಗಿದೆ, ಬೇರೆ ಏನೂ ಇಲ್ಲ. ಸರಿ, ನೀನು ಬಹಳ ದೂರದಿಂದ ಹೋಗಿ ಬಂದಿದೀಯ, ಹೀಗಿರಬೇಡ, ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ತಗೋ ಅಂತ ಸಾಮಾನ್ಯವಾಗಿ ಹೇಳಿಬಿಟ್ಟು ಈಗ ತೋಟದಲ್ಲಿ ಆಳುಗಳು ಕೆಲಸ ಮಾಡ್ತಾ ಇರಲು ಅವರಿಗೆ ಟೀ ಮಾಡ್ಕೊಂಡು ಹೋದ್ಲು ಅಶ್ವಿನಿ. ಮಹದೇಶ ಮತ್ತು ಅವನ ಊರಿನವರೆಲ್ಲರೂ ಸಾಮ್ರಾಟ್ ಮನೆಗೆ ಹೋದರು. ಸರಿಯಾಗಿ ಸೂರ್ಯನ ಅಪ್ಪನ ಡೆಡ್ ಬಾಡಿಯನ್ನು ಅಲ್ಲಿಗೆ ತಂದರು. ಹೆಂಗಸರು ಅಲ್ಲಲ್ಲಿ ಗುಂಪಾಗಿ ಕುಳಿತು ಶೋಕಗೀತೆ ಹಾಡ್ತಾ ಅಳ್ತಾ ಇದ್ರು. ಒಂದೇ ಸಮನೆ ಅಳುವ ಶಬ್ದ ಕೇಳಿಸ್ತಿತ್ತು. ಮಹದೇಶ ತನ್ನ ಊರಿನವರೊಂದಿಗೆ ಮೌನವಾಗಿ ಕೈಕಟ್ಟಿ ನಿಂತಿದ್ದ. ಆ ಸಮಯದಲ್ಲಿ ಸೊರಗಿದ ಮುಖದೊಂದಿಗೆ ತನ್ನ ಅಪ್ಪನ ಬಳಿ ಬಂದು ನಿಂತನು ಸೂರ್ಯ. ಮಹದೇಶ, ಏನೇ ಇದ್ರೂ ನಿನ್ನನ್ನು ಹೆತ್ತವರು, ಬಾ ಬಂದು ಹಾರ ಹಾಕು ಅಂತ ಮಹೇಶ್ ಕರೆದ. ನಾನು ಅವರಿಗೆ ಮಗನಾಗಿ ಬಂದಿಲ್ಲ, ಊರಿನ ಪರವಾಗಿ ಒಂದು ದೊಡ್ಡ ಕಾರ್ಯಕ್ಕೆ ಬಂದಿದ್ದೇನೆ. ಅಪ್ಪ ಎಂಬ ಹಕ್ಕಿನಿಂದ ನಾನು ಇಲ್ಲಿಗೆ ಬಂದಿಲ್ಲ ಅಂತ ಹೇಳಿಬಿಟ್ಟು ಮೌನವಾಗಿ ನಿಂತ್ಕೊಂಡ ಮಹದೇಶ. ಆಗ ಅವನನ್ನು ದುರ್ಗುಟಿ ನೋಡ್ತಾ ಹತ್ತಿರ ಬಂದ ಸೂರ್ಯ. ಮಹದೇಶ ತನ್ನ ಊರಿನವರ ಬಳಿ ನಿಂತಿದ್ದನ್ನು ಮಹೇಶ್ ಮಾತನಾಡಿ ಹೋದ ನಂತರ ಸೂರ್ಯ ಅವನ ಬಳಿ ಬಂದ. ಮಹದೇಶ ಅವನನ್ನು ನೋಡಿ ಕೋಪದಿಂದ ದಿಟ್ಟಿಸ್ತಾ ಹಲ್ಲು ಕಡಿತಾ, ನಮ್ಮಪ್ಪನ ಸಾವು ಬರೀ ಅಪಘಾತ ಅಂತ ಒಪ್ಕೊಳ್ಳೋಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ನೀನೇ ಏನೋ ಮಾಡಿದೀಯ, ಅದನ್ನು ಮಾತ್ರ ನಾನು ಕಂಡು ಹಿಡಿದ್ರೆ ನೀನು ಜನ್ಮಕ್ಕೂ ಹೊರಬಾರ್ದ ಹಾಗೆ ಮಾಡ್ತೀನಿ ಅಂತ ಹಲ್ಲು ಜರಿಯುತ್ತಾ ಅವನು ಹೇಳಿದಾಗ ತನ್ನ ಮೀಸೆನ ಸವರುತ್ತಾ ಹುಬ್ಬೇರಿಸಿ ನೋಡಿದನು ಮಹದೇಶ. ಏನೋ ಮಾಡೋದೆಲ್ಲ ಮಾಡಿಬಿಟ್ಟು ಒಳ್ಳೆಯವನ ಹಾಗೆ ಸಾವಿಗೆ ಬಂದಿದೀಯಾ. ನನಗೆ ತಿಳಿದ ಮಟ್ಟಿಗೆ ಖಂಡಿತ ಇದು ಒಂದು ಅಪಘಾತ ಅಲ್ಲ. ನೀನೇ ನಮ್ಮ ಅಪ್ಪನನ್ನು ಕೊಲೆ ಮಾಡಿದೀಯ, ಖಂಡಿತ ಕಂಡು ಹಿಡಿಯದೆ ನಾನು ಬಿಡೋದಿಲ್ಲ ಅಂತ ಯಾರಿಗೂ ಕೇಳಿಸದಂತೆ ಅವನಿಗೆ ಮಾತ್ರ ಕೇಳಿಸುವ ಧ್ವನಿಯಲ್ಲಿ ಸೂರ್ಯ ಹೇಳ್ದ ಮಹದೇಶನಿಗೆ. ಈಗ ತನ್ನ ಹೆಬ್ಬೆರಳಿಂದ ಮೀಸೆಯನ್ನು ಸವರ್ತಲೆ, ಇಲ್ಲಿ ನೋಡೋಕಾಕಿ, ನಿನ್ನ ಅಪ್ಪಂಗೆ ಆಕ್ಸಿಡೆಂಟ್ ಆಯಿತಾ ಇಲ್ಲ ಯೋಜಿತ ಕೊಲೆನಾ ಅಂತ ನಿನ್ನ IPS ಮೆದುಳನ್ನು ಉಪಯೋಗಿಸಿ ಕಂಡುಹಿಡಿ, ನನಗೇನೂ ತೊಂದರೆ ಇಲ್ಲ ಅಂತ ಹೇಳಿ ತನ್ನ ಮುಖವನ್ನು ತಿರುಗಿಸಿದನು ಮಹದೇಶ. ಏ ಸೂರ್ಯ, ಏನು ಮಾಡ್ತಿದೀಯಾ? ದೊಡ್ಡ ಕಾರ್ಯಕ್ಕೆ ಬಂದವನ ಹತ್ರ ಕೋಪದಿಂದ ನೋಡ್ಕೊಂಡು ನಿಂತಿದೀಯಾ? ಇಲ್ಲಿ ಬಾ ಅಂತ ಸಾಮ್ರಾಟ್ ಅವನನ್ನು ಕರ್ಕೊಂಡು ಹೋಗಿ ಅವನ ಅಪ್ಪನ ಶವದ ಬಳಿ ನಿಲ್ಲಿಸ್ದ. ಹೀಗೆ ಸ್ವಲ್ಪ ಹೊತ್ತಿನಲ್ಲಿ ದಾಯಾದಿಗಳು ಬಂದರು. ಆ ನಂತರ ದೇವರಿಗೆ ಕೈ ಮುಗಿದು ದೀಪ ಹಚ್ಚಿದರು. ಅದರ ನಂತರವೇ ಗುಂಪಾಗಿ ಮಹಿಳೆಯರು ಅಳಲು ಪ್ರಾರಂಭಿಸಿದರು. ಪುರುಷರೆಲ್ಲರೂ ಹೊರಗೆ ಕುರ್ಚಿ ಹಾಕಿದಲ್ಲಿ ಹೋಗಿ ಕುಳಿತರು. ಮಹದೇಶ ಕೂಡ ಮೂರನೇ ವ್ಯಕ್ತಿಯಂತೆ ಹೊರಗೆ ಹೋಗಿ ಕುಳಿತ. ಮಹದೇಶ, ಸುರೇಶ, ಸಾಮ್ರಾಟ್, ಸೂರ್ಯ ಎಲ್ಲರೂ ಮಾಡಬೇಕಾದ ಕೆಲಸಗಳನ್ನು ಮಾಡ್ತಾಯಿದ್ರು. ಮಹದೇಶ ಯಾವುದನ್ನು ಕೂಡ ಗಮನಿಸಲಿಲ್ಲ. ಹೀಗೆ ಸ್ವಲ್ಪ ಹೊತ್ತಿನಲ್ಲಿ ಶಾಲೆಗೆ ಹೋಗಿದ್ದ ಮೊಮ್ಮಕ್ಕಳೆಲ್ಲರೂ ಬಂದುಬಿಟ್ರು. ಅವರೆಲ್ಲರೂ ಅವನ ಬಳಿ ಬಿದ್ದು ಅಳ್ತಾ ಇದ್ರು. ಈಗ ಪ್ರತಿಯೊಬ್ಬರಿಗೂ ಪ್ರಶ್ನೆ ಎದ್ದಿತು. ನೀಲುಗೆ ವಿಷಯ ತಿಳಿಸಿದ್ದೀರಾ ಅಂತ ಕೇಳಿದಾಗ ಯಾರಿಗೂ ಏನೂ ಗೊತ್ತಿರಲಿಲ್ಲ. ಈಗ ಶಾಂತಿಯು ಅಪ್ಪ ಹೀಗೆ ನನ್ನನ್ನು ಬಿಟ್ಟು ಹೋಗಿಬಿಟ್ಟಿರಲ್ಲ ಅಂತ ಎದೆ ಬಡ್ಕೊಂಡು ಅಳ್ತಾ ಇರಲು ಉಳಿದ ಸೊಸೆಯಂದಿರು, ಮೊಮ್ಮಕ್ಕಳು, ಅವನ ಹೆಂಡತಿ ಹೀಗೆ ಎಲ್ಲರೂ ಅಳ್ತಾ ಇದ್ರು. ದುಃಖ ಎಲ್ಲರ ಮನಸ್ಸಿನಲ್ಲೂ ಹೆಚ್ಚಾಗಿತ್ತು. ಸೂರ್ಯನ ಬಗ್ಗೆ ಹೇಳಬೇಕಾಗಿಯೇ ಇಲ್ಲ. ಅವನಿಂದ ಸರಿಯಾಗಿ ನಿಲ್ಲಲು ಕೂಡ ಆಗ್ತಿರಲಿಲ್ಲ. ಬಾಯ್ಬಿಟ್ಟು ಗಟ್ಟಿಯಾಗಿ ಅಳಲು ಆಗದೆ ಬಿಗಿಯಾದ ಮುಖದೊಂದಿಗೆ ನಿಂತಿದ್ದ. ಅವನ ಬಳಿ ಈಗಷ್ಟೇ ಸಾಮ್ರಾಟ್ ಕೇಳ್ದ, ಏಯ್ ನೀಲುಗೆ ವಿಷಯ ಗೊತ್ತಾ ಅಂತ. ಆನಂತರ ಯೋಚಿಸಿದವನು ತನ್ನ ಮಾವನ ಬಳಿ ಹೋದ. ಅವರು ಮೌನವಾಗಿ ಕುಳಿತಿದ್ರು. ಮಾವ, ನೀವು ನೀಲುಗೆ ವಿಷಯ ಹೇಳಿದ್ದೀರಾ? ಅವಳು ಹೊರಟಿದ್ದಾಳಾ ಅಂತ ಕೇಳ್ದ. ನೀಲು ಯಾಕೆ ಅಳಿ ಅಂದರೆ ಬರಬೇಕು ಇಲ್ಲಿಗೆ ಅಂತ ಅವರು ಕೇಳಿದರು. ಏನು ಮಾವ ಮಾತನಾಡ್ತಿದ್ದೀರಾ?
ಅವಳು ನಮ್ಮ ಅಪ್ಪನಿಗೆ ಸೊಸೆ ಅಂತ ಹೇಳ್ದ. ಸೊಸೆಯ ವಿಚ್ಛೇದನ ಆದಮೇಲೆ ಹೇಗೆ ಸೊಸೆಯಾಗಲು ಸಾಧ್ಯ ಅಂತ ಅವರು ಮುಖ ತಿರುಗಿಸಿದರು. ಮಾವ, ಈಗ ಇದೆಲ್ಲ ಮಾತನಾಡುವ ಸಮಯ ಅಲ್ಲ. ಸೊಸೆ ಎಂದಿದ್ರು ಅವಳು ಮೊಮ್ಮಗಳಲ್ವಾ? ಕೊನೆಯದಾಗಿ ಅವರನ್ನು ನೋಡಬಾರ್ದಾ? ಅವಳು ಮಾಡಬೇಕಾಗಿದ್ದನ್ನು ಮಾಡಬಾರ್ದಾ ಅಂತ ಕೇಳಿದಾಗ, ನನ್ನ ಮಗಳೇ ಪಾಪ ಗರ್ಭಿಣಿಯಾಗಿದ್ದಾಳೆ, ಅವಳಿಗೆ ಆಶ್ರಯ ಇಲ್ಲದೆ ಒಂಟಿಯಾಗಿದ್ದಾಳೆ. ಇಲ್ಲಿಗೆ ಬಂದು ಹತ್ತು ಅವಳಿಗೆ ಏನಾದರೂ ಆದರೆ ಏನು ಮಾಡೋದು? ನಿಮ್ಮ ಮನೆಯವರು ಆಗಲೇ ನನ್ನ ಮಗಳ ಮೇಲೆ ಹೊರಿಸಿದ ಅಪವಾದ ಸಾಲದಾ? ಅವಳು ಬಂದರೆ ಎಲ್ಲರೂ ನಡತೆಗೇಡಿ ಅಂತ ಮಾತನಾಡ್ತಾರೆ. ನನ್ನ ಮಗಳಿಗೆ ಈ ಅವಮಾನ ಬೇಕಾ? ಅದಕ್ಕೆ ಅವಳು ಇಲ್ಲಿಗೆ ಬರೋದಿಲ್ಲ ಅಂತ ಹೇಳಿಬಿಟ್ಟು ಸೂರ್ಯನಿಗೆ ಎಲ್ಲಿಲ್ಲದ ನೋವಾಯಿತು. ಮೌನವಾಗಿ ಹೊರಟೋದ ಸೂರ್ಯ. ಸ್ವಲ್ಪ ಹೊತ್ತಿನಲ್ಲಿ ಊರ ಹೊರಗಿನ ಸಂಬಂಧಿಕರು ಎಲ್ಲರೂ ಬಂದು ಸೇರಿದರು. ಈಗ ರೋಹಿಣಿಯು ತನ್ನ ಕುಟುಂಬದೊಂದಿಗೆ ಬಂದಳು. ಅವಳನ್ನು ನೋಡಿದ ತಕ್ಷಣ ಸಾಮ್ರಾಟ್, ರಾಶಿಕಾ ಮತ್ತು ಇತರರಿಗೆ ಮೈಯೆಲ್ಲ ಉರಿತಿತ್ತು. ರೋಹಿಣಿ, ನಿನ್ನನ್ನು ಈ ಮನೆಗೆ ಸೊಸೆಯಾಗಿ ತರಬೇಕು ಅಂತ ಆಸೆ ಪಟ್ರಲ್ಲ, ಈಗ ನೋಡಮ್ಮ ನೀನು ಮಾವ ಹೇಗೆ ಬಿದ್ದಿದ್ದಾರೆ ಅಂತ ಹೇಳಿ ಅಳಲು ಪ್ರಾರಂಭಿಸಿದ್ಲು ಸೂರ್ಯನ ಅಮ್ಮ. ಅವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಅವಳನ್ನು ಅಪ್ಕೊಂಡು ಅಳಲು ಶುರು ಮಾಡಿದ್ಲು. ನಕಲಿಯಾಗಿ ರೋಹಿಣಿಯು ಜೋರಾಗಿ ಅದ್ಲು. ಅಯ್ಯೋ ಮಾವ, ನಮ್ಮ ಮದುವೆಯನ್ನು ನೋಡಬೇಕು ಅಂತ ಆಸೆ ಪಟ್ಟಿದ್ರಿ ಅಲ್ವಾ, ಈಗ ಹೀಗೆ ಹೊರಟು ಹೋದ್ರಲ್ಲ, ನಾವೇನು ಮಾಡೋದು ಅಂತ ಅವಳ ಪಾಡಿಗೆ ಅಳ್ತಿದ್ಲು. ಸೂರ್ಯನ ದೃಷ್ಟಿ ಅವಳ ಮೇಲೆ ಬೀಳಲಿಲ್ಲ. ಈಗ ಮಾದೇಶ್ ಕೂಡ ಗಮನಿಸಿದ. ಸ್ವಲ್ಪ ಹೊತ್ತಿನಲ್ಲಿ ಮಾಡಬೇಕಾದ ಶಾಸ್ತ್ರಗಳನ್ನೆಲ್ಲ ಮಾಡಲು ಪ್ರಾರಂಭಿಸಿದರು. ಸೂರ್ಯ ಇಲ್ಲ ಅಂದರೆ ಮಾದೇಶನ ತಾನೇ ಎಲ್ಲವನ್ನ ಮಾಡಬೇಕು. ಈಗ ಸೂರ್ಯನ ಹೆಂಡತಿ ಗರ್ಭಿಣಿಯಾಗಿದ್ದಾಳೆ, ಹಾಗಾಗಿ ಏನು ಮಾಡುವಂತಿಲ್ಲ. ಮಾದೇಶ್ನಿಗೂ ಅದೇ ರೀತಿ ಕಣ್ಮಣಿ ಗರ್ಭಿಣಿಯಾಗಿದ್ದಾಳೆ. ಅದಾದ ಕಾರಣ ಯಾವ ಕಾರ್ಯವನ್ನು ಅವರು ಮಾಡುವಂತಿಲ್ಲ. ಚಿಕ್ಕ ಯಜಮಾನರಿಗೆ ಹೆತ್ತ ಮಕ್ಕಳಿದ್ರು ಇಬ್ಬರು ಮಕ್ಕಳು ಅವರಿಗೆ ಕೊಳ್ಳಿ ಇಡುವಂತಿಲ್ಲ. ಏನು ಮಾಡೋದು? ಇಬ್ಬರು ಹೆಣ್ಮಕ್ಳು ಗರ್ಭಿಣಿಯಾಗಿರುವಾಗ ಅವರಿಬ್ಬರು ಯಾವ ಶಾಸ್ತ್ರವನ್ನು ಮಾಡಬಾರ್ದು ಅಂತ ಹಿರಿಯರು ಮಾತನಾಡಿದರು. ಆಗ ಮಹೇಶ, ಚಿಕ್ಕಪ್ಪನಿಗೆ ಸುರೇಶನೇ ಎಲ್ಲವನ್ನ ಮಾಡಿಬಿಡ್ತಾನೆ ಅಂತ ಹೇಳಿದಾಗ ಈಗ ಸುರೇಶ್ ಮಗ ಮಾಡಬೇಕಾದ ಎಲ್ಲ ಕಾರ್ಯಗಳನ್ನು ಮುಂದೆ ನಿಂತು ಮಾಡ್ದ. ಪಾಪ ಸೂರ್ಯನಿಗೆ ಎಲ್ಲಿಲ್ಲದ ಅಳು. ತನ್ನಿಂದ ತನ್ನ ತಂದೆಗೆ ಕೊಳ್ಳಿ ಕೂಡ ಇಡಲು ಸಾಧ್ಯ ಆಗಲಿಲ್ವಲ್ಲ ಅಂತ. ಮಹಾದೇಶ್ನಿಗೇನೋ ಯಾವ ದುಃಖನೂ ಇರಲಿಲ್ಲ. ಸ್ವಲ್ಪ ಸಮಯ ಕಳೆಯಿತು. ಅವರನ್ನು ಎತ್ತಲು ಎಲ್ಲ ಸಿದ್ಧತೆಗಳನ್ನು ಮಾಡಲಾಯಿತು. ಮನೆ ಪೂರ್ತಿ ಒಂದೇ ಸಮನೆ ಗೋಳಾಟದ ಸದ್ದಿತ್ತು. ಎಲ್ಲ ಶಾಸ್ತ್ರಗಳನ್ನು ಮಾಡಿದ ನಂತರ ಈಗ ಶವವನ್ನು ತಗೊಂಡು ಹೋದರು. ಕರ್ತವ್ಯಕ್ಕಾಗಿ ಊರಿನವರೊಂದಿಗೆ ಸೇರಿ ಸ್ಮಶಾನದವರೆಗೆ ಹೋದನು ಮಹದೇಶ. ಅಲ್ಲಿ ಸುರೇಶ್ ಅವರೇ ಕೊಳ್ಳಿ ಇಟ್ಟರು. ಆಕ್ಸಿಡೆಂಟ್ ಆದ್ದರಿಂದ ಅವರನ್ನು ಹೂಳಲಿಲ್ಲ, ಬೆಂಕಿಯಲ್ಲಿ ದಹನ ಮಾಡಿದರು. ಸೂರ್ಯ ತನ್ನ ಮನಸ್ಸಿನೊಳಗಡೆ ಕುದೀತಾ ನಿಂತಿದ್ದ. ಆ ನಂತರ ಅಲ್ಲಿ ಮಾಡಬೇಕಾದ ಎಲ್ಲ ಕೆಲಸಗಳನ್ನು ಮುಗಿಸಿ ಪುರುಷರೆಲ್ಲರೂ ಮನೆಗೆ ಹಿಂದಿರುಗಿದ್ರು. ಆ ನಂತರ ಮಾದೇಶ ಸಾಮ್ರಾಟ್ನನ್ನು ಮಾತ್ರ ನೋಡಿ ಹೋಗುವಾಗ ಹೇಳಬಾರ್ದು ಕಣೋ ಅಂತ ಹೇಳ್ದ. ಅವನು ತಲೆಯಲ್ಲಾಡಿಸ್ದ. ಆ ನಂತರ ಅವನು ಹೊರಟ್ಬಿಟ್ಟ. ಮನೆಗೆ ಹೋದಾಗ ಸಿದ್ಧವಾಗಿ ಬಿಸಿ ಬಿಸಿ ನೀರನ್ನು ಕಾಯಿಸಿ ಹೊರಗಿರುವ ಸ್ನಾನದ ಮನೆಯಲ್ಲಿ ಒಂದು ಬಕೆಟ್ನಲ್ಲಿ ಸುರಿದಿಟ್ಟು ಅವನಿಗೆ ಬೇಕಾದ ಬಟ್ಟೆಗಳನ್ನು ತೆಗೆದಿಟ್ಟು ದಾರದಲ್ಲಿ ಹಾಕಿ ಹೊರಗೆ ಕುಳಿತಿದ್ಲು ಕಣ್ಮಣಿ. ಬಂದವನು ಕಾರನ್ನು ನಿಲ್ಲಿಸ್ಬಿಟ್ಟು ಸ್ನಾನ ಮಾಡಲು ಹೋದ. ಸ್ನಾನ ಮುಗಿಸಿ ಬಂದವನು, ಏ ಮುರುಗೇಶ್, ಕಾರನ್ನು ತೊಳೆದ್ಬಿಡು ಅಂತ ಹೇಳಿ ಒಳಗಡೆ ಹೋದ. ಸೂರ್ಯನ ಕೋಪವೆಲ್ಲವೂ ಮಾದೇಶ್ನ ಕಡೆ ತಿರುಗಿತ್ತು. ಡ್ರೈವರನ್ನು ಹೊಡೆದು ವಿಚಾರಿಸಲು ಹೇಳ್ದ. ಆದರೆ ಇಲ್ಲಿ ಎಲ್ಲ ಕೆಲಸಗಳು ಮುಗಿಯುವಷ್ಟರಲ್ಲಿ ಕೋರ್ಟ್ನಲ್ಲಿ ದಂಡ ಕಟ್ಟಿ ಹೊರಗೆ ಹೋಗಿಬಿಟ್ಟಿದ್ದ ಡ್ರೈವರ್. ಹೀಗೆ ಮುಂದಿನ ದಿನಗಳು ಕಳೆದೇ ಹೋದವು. ಕಣ್ಮಣಿಗೆ 7ನೇ ತಿಂಗಳು ಪ್ರಾರಂಭ ಆಯಿತು. ಅವಳೊಂದಿಗೆ ಮಾತನಾಡದೇ ಇದ್ದರೂ ಅವಳೊಂದಿಗೆ ಒಂದೇ ಕೊಠಡಿಯಲ್ಲಿ ಉಳಿದಿದ್ದ ಮಾದೇಶ. ಅಂದು ರಾತ್ರಿ ಊಟ ಮಾಡಿ ಹೋಗಿ ಮಲಗಿದ್ದ. ಅವಳು ಎಂದಿನಂತೆ ಹಾಲು ತಂದು ಅವನಿಗೆ ಕೊಟ್ಟು ಮಲ್ಕೊಂಡ್ಳು. ಸೇಮ್ ಮತ್ತೆ ಎಂದಿನಂತೆ ಆ ರಾತ್ರಿಯೂ ಯಾವುದೇ ಒಲವು ಇಲ್ಲದೆ ಪ್ರೀತಿ ಇಲ್ಲದೆ ಕಳೆದೇ ಹೋಯಿತು. ಹೀಗೆ ಮರುದಿನ ಮಹದೇಶ್ ಸ್ನಾನ ಮುಗಿಸಿ ಎಂದಿನಂತೆ ಬಿಳಿ ಪಂಚೆ ಶರ್ಟ್ನ ಧರಿಸ್ಕೊಂಡು ಕೆಳಗಡೆ ಬಂದ. ಕೆಳಗೆ ಬಂದವನು, ಅಕ್ಕ ನೀನು ಹೊರಟ್ಪಾ, ಒಂದು ಕೆಲಸ ಇದೆ, ಇಬ್ಬರು ಟೌನ್ಗೆ ಹೋಗಿ ಬರೋಣ ಅಂತ ಹೇಳ್ದ. ಯಾಕೆ ಅಂತ ಕೂಡ ಕೇಳಿದೆ ಅಶ್ವಿನಿ. ಅವಳು ಕೂಡ ಸ್ನಾನ ಮಾಡಿ ತಯಾರಾಗಿ ಬಂದರು. ಸರಿನಪ್ಪ, ಬಂದು ಊಟ ಮಾಡು, ಹೋಗೋಣ ಅಂದಾಗ, ಇಲ್ಲಕ್ಕ, ಒಂದು ಅರ್ಧ ಗಂಟೆ ಅಷ್ಟೇ ಹೋಗಿ ಬಂದುಬಿಡೋಣ ಅಂತ ಹೇಳ್ದ.
ಅಶ್ವಿನಿ ಕೂಡ ಅವನೊಂದಿಗೆ ಹೊರಡಲು ಕಾರ್ನಲ್ಲಿ ತನ್ನ ಅಕ್ಕನನ್ನು ಕರ್ಕೊಂಡು ಹೋದ. ಅವನು ಕರ್ಕೊಂಡು ಹೋದದ್ದು ಒಬ್ಬ ಜ್ಯೋತಿಷಿಯ ಮನೆಗೆ. ಏನಪ್ಪ, ನಮ್ಮ ಜ್ಯೋತಿಷ್ಯ ಮನೆಗೆ ಕರ್ಕೊಂಡು ಬಂದಿದೀಯಾ ಅಂತ ಕೇಳಿದಾಗ, ಅಕ್ಕ, ಕಣ್ಮಣಿಗೆ 7ನೇ ತಿಂಗಳು ಬಂತು ಅಲ್ವಾ, ಅವಳಿಗೆ ಸೀಮಂತಕ್ಕೆ ಒಳ್ಳೆಯ ದಿನ ನೋಡಬೇಕು ಅಲ್ವಾ, ಅದಕ್ಕೆ ಅಂತ ಹೇಳ್ದ. ಸರಿ ಮಾದೇಶ ಅಂದ್ಲು ಅಶ್ವಿನಿ. ಸ್ವಲ್ಪ ಹೊತ್ತಿನಲ್ಲಿ ಜ್ಯೋತಿಷಿಯನ್ನು ನೋಡಿದರೂ ಒಳ್ಳೆಯ ದಿನವನ್ನು ಬರೆಸ್ಕೊಂಡು ತನ್ನ ಅಕ್ಕನೊಂದಿಗೆ ಮನೆಗೆ ಬಂದ. ಯಾತಕ್ಕಾಗಿ ತನ್ನ ಅಮ್ಮನನ್ನು ಕರ್ಕೊಂಡು ಹೋದ ಅಂತ ತಿಳಿಯದೆ ಕಾಯ್ತಾ ಇದ್ಲು ಕಣ್ಮಣಿ. 7 ತಿಂಗಳ ಹೊಟ್ಟೆಯನ್ನು ನೋಡಿದಾಗಲೆಲ್ಲ ಅವಳನ್ನು ಏನೋ ಅವಳೊಳಗಡೆ ಆಗ್ತಾಯಿದ್ದಂತೆ ಅವಳಿಗೆ ಅನ್ನಿಸ್ತಿತ್ತು. ಆದರೂ ಅವಳೊಂದಿಗೆ ಅವನು ಮಾತೇ ಆಡಲಿಲ್ಲ. ಅವಳಿಗಿಂತ ಅವನೇ ದಿನಗಳನ್ನು ಎಣಿಸ್ತಿದ್ದ. ತನ್ನ ತಾಯಿಯನ್ನು ಮಗಳ ರೂಪದಲ್ಲಿ ನೋಡಲು ಆತುರಿತಾ ಇದ್ದ. ಇತ್ತ ನೀಲುಗೂ 6 ತಿಂಗಳು. ಅವಳು ಕೆಲಸಕ್ಕೆ ಹೋಗಿ ಮನೆಗೆ ಬರಲು ಸಮಯ ಸಿಕ್ಕಾಗ ರಾಶಿಕಾ, ಸಾಮ್ರಾಟ್, ಕಣ್ಮಣಿ, ಮಾದೇಶ ಹೀಗೆ ಅವಳ ಅಪ್ಪ ಈ 5 ಜನರೊಂದಿಗೆ ಮಾತ್ರ ಮಾತನಾಡ್ತಿದ್ಲು. ಅವಳು ತನ್ನ ಕೆಲಸಗಳನ್ನು ಮಾಡ್ಕೊಳ್ತಿದ್ಲು. ಸೂರ್ಯನು ರೋಹಿಣಿಯ ಬಗ್ಗೆ ತನಿಖೆ ನಡೆಸಿ ಹಲವು ಮಾಹಿತಿಗಳನ್ನು ಸಂಗ್ರಹಿಸಿ ಇಟ್ಟಿದ್ದ. ಕಣ್ಮಣಿ ಡೈನಿಂಗ್ ಟೇಬಲ್ನಲ್ಲಿ ಊಟವನ್ನು ಬಡಿಸಲು ಈಗ ಕೈ ತೊಳೆದು ಬಂದ ಮಾದೇಶ ಕುಳಿತ. ಊಟ ಬಡಿಸಿದ್ಲು. ಅವನು ತನ್ನ ಜೇಬಿನಲ್ಲಿದ್ದ ಮೊಬೈಲ್ ತೆಗೆದು ಅವಳ ಕೈಯಲ್ಲಿ ಕೊಡಲು ಅವಳು ಅರ್ಥ ಆಗದೆ ನೋಡಿದ್ಲು ಮಾದೇಶನನ್ನು. ನೀಲುಗೆ ಕಾಲ್ ಮಾಡಿ ಮಾತನಾಡು, ನಾನು ಬರುವಾಗ ಕಾಲ್ ಮಾಡಿದ್ಲು, ಮನೆಗೆ ಬಂದು ನಿನ್ನ ಹತ್ರ ಕೊಡ್ತೀನಿ ಅಂತ ಹೇಳಿದ್ದೆ ಅಂದಾಗ ತನ್ನ ಮಾವ ತನ್ನೊಂದಿಗೆ ಮಾತನಾಡಿದ್ದೆ ಅವಳಿಗೆ ಆಶ್ಚರ್ಯ. ಅದರಲ್ಲಿ ಅವನು ಊಟ ಮಾಡೋವರೆಗೆ ಅವನನ್ನು ಬಿಟ್ಟು ಹೋಗಲು ಅವಳಿಗೆ ಮನಸ್ಸೇ ಇರಲಿಲ್ಲ. ಸರಿ ಮಾವ, ನೀವು ಊಟ ಮಾಡಿ, ನಾನು ಆಮೇಲೆ ಮಾತನಾಡ್ತೀನಿ ಅಂದ್ಲು. ಇಲ್ಲ, ಅಕ್ಕ ಇದ್ದಾರಲ್ಲ, ಬಡಿಸ್ತಾರೆ, ನೀನು ಹೋಗಿ ಮಾತನಾಡು ಅಂದಾಗ ಕಣ್ಮಣಿಯು ಒಳಗಿರುವ ಕೊಠಡಿಗೆ ಹೋಗಿ ನೀಲುಗೆ ಕಾಲ್ ಮಾಡಿದ್ಲು. ಕಣ್ಮಣಿ ಫೋನ್ ಬರ್ತಾ ಇದ್ದಂತೆ ಸಂತೋಷವಾಗಿ ಅಟೆಂಡ್ ಮಾಡಿದ್ಲು. ನೀಲು, ಕಣ್ಮಣಿ ಚೆನ್ನಾಗಿದ್ದೀಯಾ? ನಿನಗೆ ಇನ್ನೂ 10 ದಿನಗಳಲ್ಲಿ ಸೀಮಂತ ಮಾಡ್ತಿರೋದಾಗಿ ಮಾವ ನಾನು ಮಾತನಾಡುವಾಗ ಹೇಳಿದರು. ನನಗೆ ತುಂಬ ಸಂತೋಷ ಆಯಿತು. ಸಾರಿ ಕಣ್ಮಣಿ, ನಿನ್ನ ಜೊತೆ ಇರಬೇಕು ಅಂತ ಆಸೆನೇ, ಆದರೂ ನನ್ನಿಂದ ಬರಲು ಸಾಧ್ಯ ಇಲ್ಲ. ಅದಕ್ಕೆ ನಾನು ವಿಡಿಯೋ ಕಾಲಲ್ಲಿ ನಿನ್ನ ನೋಡಿ ಮಾತನಾಡ್ತಿದ್ದೀನಿ. ನನ್ನ ತಪ್ಪಾಗಿ ತಿಳ್ಕೊಬೇಡ ಅಂತ ಪಟಪಟನೆ ಅವಳು ಮಾತನಾಡಿ ಮುಗಿಸಿದಾಗ, ಈಗಷ್ಟೇ ತನ್ನ ಮಾವ ತನಗೆ ಸೀಮಂತಕ್ಕಾಗಿ ದಿನ ನಿಧಿಪಡಿಸಲೇ ಹೊರಗೆ ಹೋಗಿದ್ದು ಅನ್ನೋದು ಅವಳಿಗೆ ಅರ್ಥ ಆಯಿತು. ನೀಲು, ನೀನು ಯಾಕೆ ಒಂಟಿಯಾಗಿ ಕಷ್ಟಪಡ್ತಿದ್ದೀಯಾ? ಇಲ್ಲಿ ನೋಡು, ನೀನು ಇಲ್ಲಿ ಬಂದುಬಿಡು, ನಾವೆಲ್ಲ ಒಟ್ಟಿಗೆ ಇರಬಹುದು. ಅವರು ನಿನ್ನನ್ನು ನೋಡ್ಕೊಳ್ದಿದ್ರೆ ಏನು, ನಾವಿದ್ದೀವಿ ಅಲ್ವಾ, ನೀನು ಒಂಟಿಯಾಗಿ ಕಷ್ಟಪಡಬೇಡ ಅಂತ ಕಣ್ಮಣಿ ಹೇಳಿದಾಗ, ನಾನು ಕಷ್ಟಪಡ್ತಿದ್ದೀನಿ ಅಂತ ಯಾರು ಹೇಳಿದರು? ಕಣ್ಮಣಿ, ಈಗಷ್ಟೇ ಸಂತೋಷವಾಗಿದ್ದೀನಿ. ಕೆಲಸಕ್ಕೆ ಹೋಗ್ತೀನಿ, ಮನೆಗೆ ಬರ್ತೀನಿ, ಆಗಾಗ ನಿಮ್ಮೆಲ್ಲರ ಜೊತೆಯೂ ಮಾತಾಡ್ತೀನಿ. ನನ್ನ ಮನಸ್ಸಿನಲ್ಲಿ ಯಾವ ಭಾರನೂ ಇಲ್ಲ ಅಂದಾಗ, ಸರಿ, ಚೆಕಪ್ಗೆ ಹೋಗಿದ್ಯಾ ಅಂತ ಕಣ್ಮಣಿ ಕೇಳಿದಾಗ, ನಿನ್ನೆಯಷ್ಟೇ ಹೋದೆ ಕಣ್ಮಣಿ, ಬೇಬಿ ಚೆನ್ನಾಗಿದೆ ಅಂತ, ಏನೂ ತೊಂದರೆ ಇಲ್ಲ ಅಂತ ಹೇಳಿದರು. ಸರಿ, ನೀನು ಯಾವಾಗ ಚೆಕಪ್ಗೆ ಹೋದೆ ಅಂತ ಕೇಳಿದ್ಲು. ಈ ಕತೆ ಮುಂದುವರಿಯೋದು. ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೋಡಲು ಕಾಯ್ತಾ ಇರಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.